ಹಾಯ್ ಹ್ಯಾಪಿ ನ್ಯೂ ಇಯರ್. ಏನಿದು ಸಣ್ಣ ಹುಡುಗಿ ಥರ ಬಲ್ಲೂನ್ ಗಿಲ್ಲೂನ್ ಹಾಕ್ಕೊಂಡು ಛೇ ಅಂತ ಅನ್ಕೊತಿದ್ದೀರಾ? ಹಾಂ, ಇವತ್ತು ನನ್ನ ಖುಷಿಗೆ ಕಾರಣ ಯಾರು ಅಂತ ನೀವೇ ನೋಡ್ತೀರಾ. ಇವಾಗ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಹೊಸ ವರ್ಷನ ಇವ್ರುಗಳ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂತ ನನಗೆ ಇದು ಕನಸ ಅಂತ ಅನಿಸ್ತಾ ಇದೆ. ಸ್ವಲ್ಪ ಜಾಸ್ತಿ ಆಯ್ತಲ್ಲ. ಬನ್ನಿ ನಮ್ಮ ಎರಡು ಸಖತ್ ಡಾರ್ಲಿಂಗ್ ಪೇರ್ ಇದು. ಆ್ಯಂಡ್ ಸೂಪರ್ ಡೂಪರ್ ಪೇರ್, ನನ್ನ ಫೇವ್ರೇಟ್ ಇಬ್ರು. ಯಾಕೆ ಅಂತ ಕಾರಣಗಳ ಲಿಸ್ಟೆಲ್ಲ ಕೇಳಬೇಡಿ, ತುಂಬ ದೊಡ್ಡದಿದೆ. ಆದರೆ ಅವ್ರನ್ನ ಫಸ್ಟು ಹೊಸ ವರ್ಷಕ್ಕೆ ಅವರು ಸ್ವಾಗತ ಕೊಡೋದು ಬೇಡ, ನಾನೇ ಅವರನ್ನು ಸ್ವಾಗತಿಸ್ಬಿಡ್ತೀನಿ. ಹೊಸ ವರ್ಷನ ನಾವು 3 ಜನ ಸೇರಿಬಿಟ್ಟು ಸ್ವಾಗತಿಸ್ತಾ ಇದ್ದೀವಿ. ಸೊ ಯಾರು ಇರ್ಬೋದು? ಡಾರ್ಲಿಂಗ್ ಅಂದಮೇಲೆ ಗೊತ್ತಾಗಿರುತ್ತೆ ನಿಮಗೆ. ಡಾರ್ಲಿಂಗ್ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಆ್ಯಂಡ್ ಅವರ ಡಾರ್ಲಿಂಗು ಅವ್ರ ಪಕ್ಕನೇ ಕೂತಿದ್ದಾರೆ. ಅವ್ರು ನೋಡಿ ಹೆಂಗೆ ನೋಡ್ತಾ ಇದ್ದಾರೆ ಅಂದರೆ ಅದು ನಾವು ಮಾತಾಡ್ಸೋಣ. ಅದಕ್ಕೆ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾರ್ಲಿಂಗ್, ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಅಲ್ಲಿ ಬರಲ್ಲ? ಬೇಡ ಅಲ್ಲೇ ರೀ. ಅವರು ಪ್ರೀತಿಯ ಸ್ವಾಗತ ಅಂದ್ರಲ್ಲ, ಅದಕ್ಕೆ ಇಲ್ಲಿಗೆ ಬರೋಣ ಅಂತ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವು ಕೂಡ ಎಲ್ಲ ವೀಕ್ಷಕರಿಗೂ ಹ್ಯಾಪಿ ನ್ಯೂ ಇಯರ್. ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಈ ವರ್ಷದ ಪ್ಲ್ಯಾನ್ಗಳೇನೇನಿದೆ? ಈ ವರ್ಷದ ಏನು ಅಂದರೆ ಈ ವರ್ಷದ ಪ್ಲ್ಯಾನ್ಗಳು ಸುಮಾರು ಇರುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ ಥರದ್ದು ಏನೂ ಇಲ್ಲ. ದಿನ ವರ್ಷ ಪೂರ್ತಿ ಸೆಲೆಬ್ರೇಟ್ ಮಾಡಬೇಕು ಅಂತ, ಒಂದಿನ ಸೆಲೆಬ್ರೇಟ್ ಮಾಡಿ ಮಿಕ್ಕಿದ ದಿನ ಸುಮ್ಮನಿರೋದು ಬೇಡ ಅಂತ. ಹಾಗೆ ಈ ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗುತ್ತೆ, ಬಟ್ ದಿನಾನು ಹೊಸ ವರ್ಷ ಆಗಿರಬೇಕು ಅಂತ ನಿಮ್ಮ ಪ್ರಕಾರ. ಸಖತ್ ಪ್ರಾಕ್ಟಿಕಲ್ ಹುಡುಗಿ ಅಲ್ಲ? ಹಾಂ, ಅದಕ್ಕೆ ಮದುವೆ ಆಗಿತ್ತು ಅಲ್ವಾ? ಈಗ ನೋಡಿ, ನಾನು ಮುಂಚೆಯಿಂದನೂ ಈ ನ್ಯೂ ಇಯರ್ ಆಗಲಿ ಆಚೆ ಹೋಗೋದವೆಲ್ಲ ಇರಲೇ ಇಲ್ಲ ನನಗೆ. ಸೊ ಮುಂಚೆಯಿಂದ ನನಗೆ ಇದ್ದಿದ್ದು. ಸೊ ಇವರು ಯಾವ ಹೆಂಡ್ತಿ ನನಗೆ ಒಪ್ಕೋತಾರೆ ಹೇಳಿ, ಈ ವರ್ಷ ಎಲ್ಲ ಹೋಗೋದು ಬೇಡ, ಬೇಡ ಬಿಡಿ ಅಂತಾರೆ ಅಷ್ಟೇ. ಹೌದಾ? ಅಷ್ಟು ಈಸಿಯಾಗಿ? ಅಂದರೆ ಬೇರೆ ಟೈಮಲ್ಲೆಲ್ಲ ಟ್ರಾವೆಲ್ ಮಾಡ್ತೀವಲ್ಲ, ಇದು ಪೀಕ್ ಸೀಸನ್ ಬೇರೆ, ಇವಾಗಲೇ ಹೋಗ್ಬೇಕು ಅನ್ನೋದೇನಿಲ್ಲ. ಯಾವಾಗಲಾದ್ರೂ ಅಲ್ಲ, ಹೋದ ವರ್ಷ ಚಿಕ್ಕ ಒಂದು 5 ಟ್ರಿಪ್ ಹೊಡೆದ್ವಿ, ಹೋಗ್ತಾ ಇರ್ತೀವಿ. ಬಟ್ ಈಗಲೇ ನ್ಯೂ ಇಯರ್ ಅಂತಾನೆ ಹೋಗಬೇಕು ಆ ಥರ ಏನು ಪ್ಲ್ಯಾನ್ ಮಾಡಲ್ಲ. ಈ ಮದುವೆ ಆಗೋಕ್ಕೆ ಮುಂಚೆ ಅಂದರೆ ಲವ್ವಲ್ಲಿರೋ ಟೈಮಲ್ಲಿ ನ್ಯೂ ಇಯರ್ಗಳು ಹೆಂಗಿತ್ತು, ಮದುವೆ ಆಗಿದ್ದ ಟೈಮಲ್ಲಿ ಹೆಂಗಿತ್ತು, ಬಟ್ ಈಗ ಈ ವರ್ಷ ಹೆಂಗಿದೆ, ಅದು ವ್ಯತ್ಯಾಸಗಳೇನಿದ್ದಾವೆ? ಮದುವೆಗೆ ಮುಂಚೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಊರಲ್ಲಿ. ನಮ್ಮ ಅಪ್ಪ ಅಮ್ಮ, ಕಸಿನ್ಸ್, ಅಂಕಲ್ ಆಂಟಿ ಎಲ್ಲರೂ ಇದ್ದರು. ಮದುವೆ ಆಗ ಒಂದು ವರ್ಷ, ಇನ್ನು 2 ವರ್ಷ ಆಗಿಲ್ಲ. ಫೆಬ್ರವರಿ ಬಂದರೆ 2ನೇ ವರ್ಷ ಫೆಬ್ರವರಿ. ಲಾಸ್ಟ್ ಇಯರ್ ಏನು ಮಾಡಿದ್ವಿ? ಇದು ಮಜವಾದ ಪ್ರಶ್ನೆ. ಅಂದರೆ ಹೌದು, ಮತ್ತೆ ಲಾಸ್ಟ್ ಇಯರ್ ಏನು ಮಾಡಿದ್ವಿ ಅಂತ ಅವ್ರನ್ನ ಕೇಳ್ತಿದ್ದೀರಾ? ಅಂಥದ್ದೇನು ಮೆಮೊರೇಬಲ್ ಆಗಿ ಮಾಡಿಲ್ಲ. ಅಂದರೆ ಅದೇ ನ್ಯೂ ಇಯರ್ಗೆ ಪ್ಲಾನ್ ಮಾಡಬೇಕು ಅಂತ ಏನು ಮಾಡಲ್ಲ. ಮೇ ಬಿ ಫ್ರೆಂಡ್ಸ್ ಬಂದಿರ್ತಾರೆ ಅಥವಾ ಏನು ಅಂತನೂ ಜ್ಞಾಪಕ ಇಲ್ಲ ನನಗೆ. ಅಥವಾ ಕೋವಿಡ್ ಇತ್ತಾ ಏನೋ ಐಡಿಯಾನೇ ಇಲ್ಲ. ಕೋವಿಡ್ ನೋಡಿ, ಅಷ್ಟು ಬ್ಯುಸಿ ಇದ್ದಾರೆ ಇಬ್ರು ಅಂತ ಅರ್ಥ. ಶೂಟ್ ಮಾಡ್ತಿದ್ವಾ? ಮೇ ಬಿ ಶೂಟಿಂಗ್ ಮಾಡ್ತಿರ್ಬೋದು. ಈಗ ಹಂಗಾದ್ರೆ ಒಂದು ಕೆಲಸ ಮಾಡೋಣ, ರಪ್ಪ ರೌಂಡ್ ಮಾಡಿಬಿಡೋಣ. ಇವಾಗ ಸಕ್ಕತ್ತಾಗಿರುತ್ತೆ. ಫಸ್ಟ್ ಮೀಟ್ ಮಾಡಿದ್ದ ದಿನ ಇವ್ರು ಹಾಕೊಂಡು ಡ್ರೆಸ್ ಯಾವುದಂತ ಹೇಳಿ ನೋಡೋಣ. ಸಲ್ವಾರ ಕುರ್ತಾನ ಏನೋ ಒಂದು ಹಾಕೊಂಡಿದ್ರು. ಯಾವ ಕಲರು? ಮೇ ಬಿ ಗ್ರೀನೋ ಪರ್ಪಲ್ ಆ ಥರದ್ದು. ನಿಮಗೆ ನೆನಪಿದ್ಯಾ? ಕ್ರೀಮ್ ಬೇಜ್ ಕಲರ್ ಕುರ್ತಾ. ಅಷ್ಟು ಮಾಡ್ತಾ ಕುರ್ತಾ ಹಾಕಿದ್ರು ಒಟ್ಟಿನಲ್ಲಿ. ಬ್ಲ್ಯಾಕ್ ನನಗೆ ಬ್ಲ್ಯಾಕ್ ಶರ್ಟ್. ಬ್ಲ್ಯಾಕ್ ಶರ್ಟ್. ಓಕೆ. ಮೇ 14th 2014. ಮೇ 14 2014. ಆ ದಿನ ಪ್ರಪೋಸ್ ಮಾಡಿದ ದಿನ ಆಯಿತು, ಕಲರ್ ಆಯಿತು, ಫುಡ್ ಅಲ್ಲಿ ಪಾನಿಪುರಿ ತಿನ್ನಿಸ್ದಂಗಲ್ಲ, ಇಲ್ಲಿ ರಿಯಲ್ ಲೈಫಲ್ಲಿ ಏನು ತಿನ್ಸಿ? ಏನಿಲ್ಲ, ಕಾರಲ್ಲೇ ಹೋದ್ವಿ. ಕಾರಲ್ಲಿ ಕೂತ್ಕೊಂಡು ಲಾಂಗ್ ಡ್ರೈವ್ ಹೋಗೋಣ ಅಂದ್ಬಿಟ್ಟು ಏರ್ಪೋರ್ಟ್ ರೋಡ್ ಕಡೆ ಹೋದ್ವಿ. ಒಂದು ಚಾಕ್ಲೇಟ್ ಡೈರಿ ಮಿಲ್ಕ್ ಸಿಲ್ಕ್ ಕೊಟ್ಟಿದೆ. ಡೈರಿ ಮಿಲ್ಕ್ ಸಿಲ್ಕ್. ವಾವ್. ಡ್ರೈವ್ ಜರ್ನಿ ಒಂಚೂರು ಹೇಳ್ಬೋದಾ? ಏನಾಗಿತ್ತು ಕಾನ್ವರ್ಸೇಷನ್? ಏನಿಲ್ಲ, ನೀವು ಕುಡಿತೀರಾ, ನಿಮ್ಗೆ ಎಕ್ಸ್ ಗರ್ಲ್ ಫ್ರೆಂಡ್ ಇಲ್ವಾ, ಇವಾಗ ಸಿಂಗಲ್ ಆಗಿದ್ದೀರಾ, ಏನು ಹ್ಯಾಬಿಟ್ಸ್ ಇದೆ, ನಾನು ಕುಡಿಯೋಲ್ಲ ಅಂತ ಗೊತ್ತಿತ್ತು ಮುಂಚೆನೆ, ಆದರೂ ರೀಕನ್ಫರ್ಮ್ ಮಾಡ್ಕೊಂಡೆ. ಮತ್ತೆ ನಾನು ಸ್ಟಾರ್ಟ್ ಆಗಿಬಿಟ್ಟಿದ್ಯಾ ಅಂತ ಮಧ್ಯದಲ್ಲಿ. ಆ್ಯಂಡ್ ದೆನ್ ಅಷ್ಟೇ, ನಾನಷ್ಟೇ ಕೇಳಿದ್ದು. ತುಂಬ ಏನು ಬೇರೆ ಏನು ಮಾತಾಡಲಿಲ್ಲ ಅನ್ಸುತ್ತೆ. ನೀವು ಇನ್ನೇನು ಮಾತಾಡಿ? ನಾವು ಡೈರೆಕ್ಟ್ ಮದುವೆ ಆಗೋಣ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಮದುವೆ ಆಗೋಣ ಅಂತ ಪ್ರಪೋಸ್ ಮಾಡ್ತಾ ಇದ್ದೆ. ಇವರು ಅದೇ ನೋಡೋಣ ಮಾಡ್ತಿದ್ದೆ ಅಲ್ಲ, ಮಾಡಿದೆ ಅದೇ ನೋಡೋಣ ಅದು ಇದು ಅಂತ ಇವರು ಟೈಮ್ ಬೇಕು ಅಂತ ಹೇಳಿ. ಟೈಮ್ ಬೇಕು ಅಂತ. ಆ ಲಾಂಗ್ ಡ್ರೈವಲ್ಲಿ ಕೇಳಿದ್ದು ಮದುವೆ ಆಗೋಣ ಅಂತ, ಇವ್ರು ಟೈಮ್ ಬೇಕು ಅಂತ. ಎಷ್ಟು ಟೈಮ್ ತೊಗೊಂಡ್ರು?
2 months ಸುಮ್ಮನೆ ಏನಿಲ್ಲ. ಸುಮ್ಮನೆ ಬಿಲ್ಡಪ್ ಇದೆಲ್ಲ. ಇಲ್ಲ ಅಂದ್ರೆ ಟೈಮ್ ತಗೊಂಡಿದ್ದು ಹೌದು, ಮಾತಾಡಿ ಡಿಸೈಡ್ ಮಾಡಕ್ಕೆ. ಅಂದ್ರೆ ಅವ್ರ ಅಮ್ಮನ ಹೇಳಕ್ಕೆ 2 months ತಗೊಂಡ್ರು? ಇಲ್ಲ ನಾನು ಅರ್ಥ ಮಾಡ್ಕೊಳಕೇನೆ, ಮೆಂಟಾಲಿಟಿ ಅರ್ಥ ಸ್ಟಡಿ ಮಾಡಕ್ಕೆ. ಬಟ್ ಅವತ್ತು ನೆಕ್ಸ್ಟ್ ಡೇ ಇಂದನೇ ಆಲ್ಮೋಸ್ಟ್ ಫುಲ್ ಫೋನ್ ಹೋಗಿ ಮೀಟಿಂಗ್ ಸ್ಟಾರ್ಟ್ ಆಗೋಯ್ತು. ಅದೇ ಮಾತಾಡ್ತಿರೋದೇ. ಫೋನ್ ಮಾಡಿದ ತಕ್ಷಣ ಒಂದು ಹುಡುಗಿ ಲವ್ ಮಾಡಿದ್ರು ಅಂತ ಅರ್ಥ ಅಲ್ವಾ. ಈಗ ನಾನು ಫೋನ್ ಮಾಡಿದ್ರೆ ಇವ್ರಿಗೆ ನನ್ನ ಮೇಲೆ ಲವ್ ಇದೆ ಅಂತಲ್ಲ, ನಾನು ಫೋನ್ ಮಾಡ್ತಿದ್ದು ಅರ್ಥ ಮಾಡ್ಕೊಳಕ್ಕೆ. ಅಂದ್ರೆ ಅವರೇ ಮಾಡ್ತಿದ್ರು, ಸಾರಿ ನಾನೇ ಮಾಡ್ತಿದ್ದೆ ಅಂತಲ್ಲ. ಈ ಕಡೆ ಒಂದು ಕಾಲು ಬಂದಿಲ್ಲ. ಕಾಲ್ ಹೋಗೋದು ಬರೋದು. ಕಾಲ್ ಮಾಡಿಲ್ಲ ಕರೆಕ್ಟ್, 2 ತಿಂಗಳು ಕಾಲೇ ಮಾಡಿಲ್ಲ, ನಾನೇ ಮಾಡಿದೆ. ಆಯ್ತು ಬೇಡ, ಈಗ ತಾಳಿ ಇದು ಬೇಡ, ನೀವು ಹೇಳಿ ನಿಮಗೆ ಯಾವತ್ತು ಫಸ್ಟ್ ಲವ್ ಆಗಿದ್ದು? ಪ್ರಪೋಸ್ ಮಾಡಿದ್ದಿನ? ಲವ್ ಏನಾಗಿರಲಿಲ್ಲ, ಪ್ರಪೋಸ್ ಮಾಡ್ಬಿಟ್ಟೆ. ಆದ್ರೆ ಒಂದು ದಿನ ಸ್ಪಾರ್ಕ್ ಆಗಿರುತ್ತೆ, ಅದನ್ನ ನೆನಪಿಸ್ಕೊಬೇಕು. ಅದೆಲ್ಲಿ ಏನು ಎತ್ತ ಹೇಳ್ಬೇಕು ಇವಾಗ. ಈ ನೋಡಿ ಅದಕ್ಕೆ ಪಕ್ಕದಲ್ಲಿ ಕೂತಾಗ ಏನು ಕಮಾನ್ ಹೇಳಿ. ನಾನು ಚಾರ್ಲಿ ಫಿಲಮ್ದು ಒಂದು ಶೂಟಿಂಗ್ ಮಾಡ್ತಾ ಇದ್ವಿ. ಅವಾಗ ಒಂದು ಡ್ರೆಸ್ಸಲ್ಲಿ ಬಂದರು ಮೇಲನ, ಏನು ಇಷ್ಟೊಂದು ಹಾಟ್ ಆಗಿದಲ್ಲ ಅಂತ ಹಂಗೆ ಸ್ಪಾರ್ಕ್ ಆಗಿತ್ತು ಅಷ್ಟೇ, ಬಿಟ್ಟರೆ ಲವ್ ಥರ ಯಾವುದು ಸ್ಪಾರ್ಕ್ ಆಗಿರಲಿಲ್ಲ. ಲವ್ ಅಟ್ ಅಟ್ರಾಕ್ಟಿವ್ ಆಗಿ, ಇಟ್ ವಾಸ್ ನಾಟ್ ಫಸ್ಟ್ ಸೈಟ್ ಬಟ್ ಸುಮಾರು ಸೈಟ್ಸ್ ಆಫ್ಟರ್ ಸೋ ಮೆನಿ ಸೈಟ್ಸ್ ಕ್ರಶ್ ಆಗಲಿಲ್ಲ, ಕ್ರಾಶ್ ಆಗೋಯ್ತು ಅಷ್ಟೇ. ಬಟ್ ನಮಗೆ ಪರಿಚಯ ಆಯ್ತು ಒಂದು 2-3 years. ಹೌದು, ನಿಮ್ಮಿಬ್ರದ್ದು ಸಿನಿಮಾ ಕೂಡ ಯಾ. ಬಟ್ ಆ ಸಿನಿಮಾನಲ್ಲಿ, ಫಸ್ಟ್ ಸಿನಿಮಾನಲ್ಲಿ ನೀವು ನೋಡಿದಾಗ ಸಕ್ಕದಾಗೆ ಕಾಣಿಸಿದ್ದೀರಾ ನೀವು. ಪ್ರೀತಮ್ ಗುಬ್ಬಿ ಅವ್ರ ಸಿನಿಮಾ ಮಲೇಷ್ಯಾಲ್ ಶೂಟ್ ಮಾಡಿದ್ವಿ ಆಕ್ಚುಲಿ 1 ತಿಂಗಳು. ವಿ ಆಲ್ ಬಿಕೇಮ್ ಗುಡ್ ಫ್ರೆಂಡ್ಸ್, ಪರಿಚಯ. ಆಮೇಲೆ ಅದೇ ಇನ್ನೊಂದು ಆ ಥರದಲ್ಲಿ ಇದ್ರಲ್ಲಿ ನೋಡಲೇ ಇಲ್ಲ. ಸೊ ಸುಮ್ಮನೆ ರೆಗ್ಯುಲರ್ ಆಗಿ ಮಾತಾಡ್ಸ್ಕೊಂಡು ಆ ಟೀಮ್ ಚೆನ್ನಾಗಿತ್ತು, ಎಲ್ಲ ಫ್ರೆಂಡ್ಸ್ ಆಗಿದ್ವಿ, ಶೂಟ್ ಮಾಡಿದ್ವಿ. ಅದಾದ್ಮೇಲೂ ಸಮ್ಟೈಮ್ಸ್ ಕಾಲ್ ಮಾಡಿದಾಗ ಸಿನಿಮಾ ಬಿಟ್ಟು ಬೇರೆ ಏನು ಇಲ್ಲ, ಕಾಲೇ ಮಾಡ್ತಿರ್ಲಿಲ್ಲ, ಭಾಳ ಅಪರೂಪ, ತುಂಬಾ ಅಪರೂಪ. ಟಚಲ್ಲಿ ಇರಲಿಲ್ಲ ನಾವು. ನೆಕ್ಸ್ಟ್ ಫಿಲಮ್ ಇನ್ನೊಂದು ಚಾರ್ಲಿ ಮಾಡಿದಾಗಲೇ ಮತ್ತೆ ಮಾತಾಡಿದ್ದು. ಅಲ್ಲಿವರೆಗೂ ಏನು ನಂಬರ್ ಇತ್ತು, ಬಟ್ ಏನು ಕಾಲ್ ಮಾಡ್ತಿರಲಿಲ್ಲ ಅಥವಾ ಏನು ಕೇಳ್ತಿರ್ಲಿಲ್ಲ. ಪಡೆಯೋರಿರೋ ನನ್ನ ಪಡೆ ನಾನು ಇರ್ತಿದ್ದೆ. ಯಾವತ್ತೂ ಮೀಟ್ ಮಾಡೋಣ, ಏನು ಮಾಡ್ತಿದ್ದೀರಾ ಅಂತ ಯಾವತ್ತೂ ನಾನು ಕೇಳೂ ಇಲ್ಲ. ಒಂದು ಸತಿಗೆ ಓಕೆ ಲವ್ ಮಾಡೋಣ ಅಂತ ಡಿಸೈಡ್ ಆದಮೇಲೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಕೇಳಿದ್ದು ಆ ದಿನ ಯಾವುದಂತ. 2000 ಅದೊಂದು ಸ್ಪಾರ್ಕ್ ಆಯ್ತು ಅಂತ May 14th ಇವ್ರಿಗೆ ನಾನು ಪ್ರಪೋಸ್ ಮಾಡಿದ್ದು. ನಾನು ಅಂದ್ಕೊಂಡಿದ್ದು ಇವ್ರನ್ನ ಲವ್ ಮಾಡಬೇಕು ಅಂತ, ಅಂದರೆ ಬೆಳೆಸ್ಕೋಬೇಕು ಅಂತ ಒಂದು 5 days 6 days ಮುಂಚೆ. ಅಷ್ಟೇನಾ? 6 days 5-6 ದಿನ ಗ್ಯಾಪ್. ಅಂದರೆ ಅವರು ಮೈಂಡಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಡಿಸೈಡ್ ಆಗಿ ಕೇಳಿದ್ದು. ಅಂದರೆ ಕೇಳೋಕ್ಕೆ ಮುಂಚೆ ಒಂದು 6 ದಿನ ಸ್ವಲ್ಪ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ. ಕೃಷ್ಣ ಅವ್ರು ನೋಡಿದ್ರೆ ಫುಲ್ ಮಾಸ್ ಅನಿಸ್ತಾರೆ, ನೀವು ನೋಡಿದ್ರೆ ಫುಲ್ ಕ್ಲಾಸ್ ಅನ್ನಿಸ್ತೀರಾ. ಅದು ಹೆಂಗೆ ಕ್ಲಾಸ್ ಅನ್ಸಲ್ವಾ? ಅಲ್ಲ ಆ ಥರ ಅಲ್ಲವಾ, ಔಟ್ಲುಕ್ ಹೇಳಿದ್ದು ನೋಡಿದ್ರೆ ಈಗ ಫುಲ್ ಟಾಪ್ ಟು ಬಾಟಮ್ ನೀವು ಮಿರ ಮಿಂಚ್ತೀರಾ. ಅವರು ಮಿಂಚಲ್ಲ ಅಂತ ನಾನು ಹೇಳ್ತಿಲ್ಲ, ತುಂಬಾ ಕ್ಯಾಶುಯಲ್ ಆಗಿರ್ತೀನಿ ಅಷ್ಟೇ, ತುಂಬಾ ಎಫರ್ಟ್ ಹಾಕಲ್ಲ ನಾನು. ಅಂದ್ರೆ ನನ್ನ ವ್ಯಕ್ತಿತ್ವನೇ ಹಂಗೆ ಅನ್ಸುತ್ತೆ ಮೇ ಬಿ. ಬಟ್ ಸ್ವಲ್ಪ ನಾನು ಔಟ್ಫಿಟ್ಸ್ ಎಲ್ಲ ಸ್ವಲ್ಪ ಹಾಗೆ ಇಷ್ಟಪಡ್ತೀನಿ. ಕೃಷ್ಣ ಅವ್ರಿಗೂ ಔಟ್ಫಿಟ್ಸ್ ನಾನೇ ತರೋದು, ಬಟ್ ಯಾಕೆ ವರ್ಕೌಟ್ ಆಗ್ತಿಲ್ಲ ಅಂತ ನೋಡ್ತಾ ಇದ್ದೀನಿ. ಡ್ರೆಸ್ ಮ್ಯಾಚ್ ಎಲ್ಲ ನಾನು ಹೇಳಿದ್ದು, ಮನಸ್ಸು ಭಾವನೆ. ಯಾಕೆ ಕೃಷ್ಣ ಮಾಸ್ ಅನ್ಸಿದ್ರು ಏನೋ ಗೊತ್ತಿಲ್ಲಪ್ಪ, ಅವ್ರು ನೀವೇನು ಇನ್ನೋಸೆಂಟ್ ಅಂತ ಅನ್ಸಲ್ಲ ಅಂತ ಹೇಳ್ತಿದ್ದೀನಿ. ಇನ್ನೋಸೆಂಟ್ ಅಲ್ಲ. ಹೌದು, ಅದನ್ನೇ ಹೇಳಿದ್ದು. ನಾನು ಏನು ಇನ್ನೋಸೆಂಟ್ ಅಲ್ಲ. ಅಂದ್ರೆ ಇನ್ನೋಸೆಂಟ್ ಇನ್ ವಾಟ್ ವೇ ಅಂತ. ಹೋಗ್ಲಿ, ನಿಮ್ಮ ಭಾಷೆನಲ್ಲಿ ಒಂದ್ಸತಿ ಅವ್ರನ್ನ ಮಾತಾಡ್ಸಿ ನೋಡೋಣ. ನಮ್ಮ ಭಾಷೆ ಅದು, ನಿಮ್ಮ ಊರ ಭಾಷೆನಲ್ಲಿ, ಚಾಮರಾಜನಗರದ ಭಾಷೆ. ಇದ್ಯಾಕವೇ ಒತ್ತರನೇ ಎದ್ದು ಬಿರ್ಬಿರ್ನ ರೆಡಿಯಾಗಿ ಬರೋದು ಬಿಟ್ಟು ಲೇಟಾಗಿ ಬಂದ್ಯಾ? ಅರ್ಥ ಆಯ್ತಾ? ಅಂದ್ರೆ ಅಷ್ಟು ಸ್ಲೋ ಆಗಿ ಹೇಳಿದ್ರೆ ಅರ್ಥ ಆಗುತ್ತೆ. ತುಂಬಾ ಫಾಸ್ಟ್ ಆಗಿ ಮಾತಾಡಿದ್ರೆ ನನಗೆ ತುಂಬಾ ಫಾಸ್ಟ್, ನಾನು ಮಾತಾಡೋಷ್ಟು ಅಭ್ಯಾಸ ಇಲ್ವಲ್ಲ. ಕೃಷ್ಣ ಮಾತಾಡಲ್ಲ ಈ ತರ, ರೆಗ್ಯುಲರ್ ಆಗಿ ನಾರ್ಮಲ್ ಕನ್ನಡ ಮಾತಾಡ್ತಾರೆ. ಸೊ ಹೆಂಗ್ ಹೊಂದ್ಕೊಂಡ್ರು ಮತ್ತೆ ನಿಮ್ಮ ಮನೆಯಲ್ಲೆಲ್ಲ ಹೆಂಗಿತ್ತು? ನನ್ನ ಜೊತೆ ಹೊಂದ್ಕೋಬೇಕಷ್ಟೇ, ಇನ್ನೇನು ಇನ್ಯಾರ ಜೊತೆ ಹೊಂದ್ಕೋಬೇಕು? ನಾವಿಬ್ಬರೇ ಇರೋದು ಮನೇಲಿ. ನೀವೇ, ಬಟ್ ಅವರು ಕೃಷ್ಣ ತಂದೆ ತಾಯಿ ಮೈಸೂರು ಕನ್ನಡ ಮಾತಾಡ್ತಾರೆ. ಅವರು ತುಂಬಾ ಏನು ಬೇರೆ ತರ ಮಾತಾಡಲ್ಲ. ಅವರು ಅಲ್ಲಿ ಮೈಸೂರು ಇರ್ತಾರೆ. ಹೆಂಗ್ ಕನ್ವಿನ್ಸ್ ಮಾಡಿದ್ರಿ ಮನೆಯಲ್ಲಿ, ಹೆಂಗ್ ಒಪ್ಸಿದ್ರಿ ಅವ್ರು? ಏನು ಅವ್ರಿಗೆ ಗೊತ್ತಿತ್ತು ಯಾರನ್ನಾರೊಬ್ರು ಲವ್ ಮಾಡ್ತಾ ಇರ್ತಾನೇನು ಅಂತ. ಈಗ ಇವಳೊಬ್ರು ಲವ್ ಮಾಡ್ತಾ ಇದ್ದೀನಿ ಅಂದೆ, ಏನೋ ಮಾಡ್ತಾ ಇರ್ತಾನೆ, ಸುಮ್ಮನಾದ್ರು. ಆಮೇಲೆ ಒಂದಷ್ಟು ದಿನಗಳಾದ್ಮೇಲೆ ನೋಡಿರೋ ಅವ್ರ ಜೊತೆಲೇ ಇದ್ದಾರೆ, ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಅಂತ ನೋಡಿ ಹಂಗೆ ಅದೇ ಹೆಂಗೆ ಹೇಳಿದಪ್ಪ, ಅದು ಹಂಗೆ ಗೊತ್ತಾಯ್ತು ಅಷ್ಟೇ. ನೀವು ಇವ್ರ ಮನೇಲಿ ಸ್ವಲ್ಪ ಐ ಡ್ರಾಮಾ ಆಯಿತು.
ಲೈಟ್ ಹೈ ಡ್ರಾಮಾ ಅಂತೇನಿಲ್ಲ. ಅಂದರೆ ಇವ್ರ ಮನೇಲಿ ಡಿಸ್ಕಷನ್, ಹಾ ಅದೇ ನಮ್ಮ ಅದೇ ಕ್ಲಾಸ್ ಆಗಿ, ಕ್ಲಾಸ್ ಸೊಫಿಸ್ಟಿಕೇಟೆಡ್ ಆಗಿ ಡಿಸ್ಕಷನ್. ಓಕೆ, ಹೆಂಗಿತ್ತು ಕ್ಲಾಸ್ ಅಂದ್ರೆ ಕಾನ್ವರ್ಸೇಷನ್? ಅದೇ ನಮ್ಮ ತಂದೆ ಸಿನಿಮಾದವರೇ ಆದರೆ ಬೆಟರ್, ನಿನಗೆ ಒಳ್ಳೇದು ಅಂತ ಹೇಳಿದ್ರು. ಬಟ್ ಗೌಡ್ರು ನೋಡ್ಕೊಳ್ಳಿ ಅಂತಂದಿದ್ರು. ನಾನು ಲಿಂಗಾಯತರು, ಅವ್ರು ಗೌಡ್ರು. ಅಯ್ಯೋ ನಾನು ಹೇಳ್ಬಾರ್ದು ಅಂತ ಯೋಚನೆ ಮಾಡ್ತಾ ಇರೋ ಹೇಳ್ಬಿಟ್ರು. ಏನಿಲ್ಲ ಅದರಲ್ಲಿ ಏನಿದೆ. ಸೊ ನಾವು ಗೌಡ್ರು, ಅವ್ರು ಲಿಂಗಾಯತರು, ಅದೊಂದು ಸ್ವಲ್ಪ ಹೇಳಿದ್ರು. ಬಟ್ ಅವರು ಗೌಡ್ರಿಗಿಂತ ಏನು ಕಮ್ಮಿ ಇಲ್ಲ ಎಲ್ಲದ್ರಲ್ಲೂ. ಸೊ ಹಾಗೆ ಅಂದರೆ ಇನಿಷಿಯಲಿ ಅದೇ ಇವಾಗ ಅವ್ರು ಹೇಳ್ದಾಗೆ ನಮ್ಮ ಜನ್ರೇಷನೆಲ್ಲ ಸ್ವಲ್ಪ ಇನ್ನೂ ಅಂದರೆ ಇತ್ತು ಅದು ಬೇರೆ ಕಾಸ್ಟಾ ಬೇಕಾ ಅಂತ ಒಂದು. ಆಮೇಲೆ ಸಿನಿಮಾದವರು ಅಂತ ಅದೊಂದಿತ್ತು, ಗೊತ್ತಿರೋರು ಅನ್ನೋದೊಂದಿತ್ತು. ಆಮೇಲೆ ಇವರು ಎಷ್ಟು ವರ್ಷ ಸಸ್ಟೈನ್ ಆಗ್ತಾರೆ ಅಂದರೆ ಎಷ್ಟು ವರ್ಷ ಜೊತೇಲಿರ್ತಾರೆ, ಸುಮ್ಮನೆ ಏನೋ ಒಂದು ಹೇಳ್ತಾರೆ ಅಂತ ಅವ್ರ ಮನೇಲಿ ಅನ್ಕೊಂಡಂಗೆ ನಮ್ಮ ಮನೇಲೂ ಅನ್ಕೊಂಡಿದ್ರು ಅನ್ಸುತ್ತೆ. ಆಮೇಲೆ ನಮಗೂ ಅದೊಂದು 6 ತಿಂಗಳು 1 ವರ್ಷದಲ್ಲೆಲ್ಲ ಆ ಕಂಪ್ಯಾಟಬಿಲಿಟಿ ಬರಲ್ಲ. ಅಂದರೆ ಆ ಹೊಂದಾಣಿಕೆ ಗೊತ್ತಾಗಕ್ಕೆ ಒಂದಿಷ್ಟು ವರ್ಷಗಳಾಯಿತು. ಸೋಲು ಗೆಲುವು, ಕರಿಯರ್. ಕೋರ್ಸ್ ಸೋಲು ಗೆಲುವು ಎರಡನ್ನೂ ನೋಡಿದ್ದೀರಾ. ಇವರು ಸೀರಿಯಲ್ ಇದ್ದಿದ್ದ ದಿನಗಳು ನಿಮಗೆ ಗೊತ್ತಿತ್ತಾ? ಸೀರಿಯಲಲ್ಲಿ ಆ್ಯಕ್ಟ್ ಮಾಡುವಾಗ ಎಲ್ಲ ನಿಮಗೇನು? ಅವಾಗಂತೂ ಇಡೀ ಕನ್ನಡಿಗರ ಕೃಷ್ಣ ಅವರು. ಇಲ್ಲ, ನಾನು ಆ ಟೈಮಲ್ಲಿ ಹಾಸ್ಟೆಲಲ್ಲಿದ್ದೆ, ಓದ್ತಾ ಇದ್ದೆ, ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಸೊ ನನಗೆ ಇಂಥವ್ರೊಬ್ರು ಇದ್ದಾರೆ ಈ ಜಗತ್ತಲ್ಲಿ ಅಂತಲೇ ಗೊತ್ತಿರಲಿಲ್ಲ. ಬಿಕಾಸ್ ಹಾಸ್ಟೆಲಲ್ಲಿದ್ದೆ, ನಾನು ಸೀರಿಯಲ್ ನೋಡ್ತಿರಲಿಲ್ಲ, ಟಿವಿನೇ ನೋಡಿಲ್ಲ. ಇನ್ಫ್ಯಾಕ್ಟ್ ನನಗೆ ಇವ್ರ ಮೊದಲನೇ ಸಿನಿಮಾಗೂ ಆಫರ್ ಬಂದಿತ್ತು, ಮದರಂಗಿಗೆ. ಅವಾಗ ನಾನು ಯಾರು ಗೊತ್ತಿಲ್ವಲ್ಲ ಕೃಷ್ಣ ಅಂದರೆ ಯಾರು ಅಂತ ಅಂತ ಹೇಳಿದ್ದೆ, ಗೊತ್ತಿರಲಿಲ್ಲ. ನಿಮಗೆ ಯಾಕೆ ಅನ್ಸಿತ್ತು ಮದರಂಗಿನಲ್ಲಿ ಇವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ? ಹುಡುಕ್ತಾ ಇದ್ವಿ, ಯಾರು ಫೋಟೋಗ್ರಾಫರ್ ಒಬ್ರು ಮುಖ್ಯೇಂದ್ರ ಅವರು, ನಾವು ಹುಡುಕ್ತಾ ಇದೀವಿ ಅಂತ ಗೊತ್ತಾಯ್ತು. ಹೀರೋಯಿನ್ ಕಳಿಸಿದ್ರು, ಹುಡುಗಿದ್ರೆ ನೋಡಿ ಚೆನ್ನಾಗಿದ್ದಾಳೆ ಕನ್ನಡದವ್ರು ಅಂತ. ಸೊ ಆ ಫೋಟೋ ನೋಡಿದ್ವಿ, ನೋಡ್ಬಿಟ್ರೆ ಒಂದು ಮೀಟಿಂಗ್ ನೋಡೋಣ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿದ್ದೆ. ನಾನೇ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಸರಿ ಕತೆ ಕೇಳ್ತೀನಿ ಅಂದರು, ಕಳಿಸ್ದೆ. ನಮ್ಮ ಡೈರೆಕ್ಟ್ರ್ ಹೋಗಿದ್ರು, ನಾನು ಹೋಗಿರಲಿಲ್ಲ, ನಮ್ಮ ಡೈರೆಕ್ಟ್ರ್ ಹೋಗಿದ್ರು. ಕತೆ ಹೇಳಿ ಬಂದರು, ಏನೋ ಕತೆ ಅರ್ಥ ಆಗಲಿಲ್ಲ, ಚೆನ್ನಾಗಿಲ್ಲ ಕತೆ ಅಂದರು. ಹೌದಾ? ಕತೆ ಅರ್ಥ ಆಗಿರಲಿಲ್ಲ? ಕತೆ ಅರ್ಥ ಆಗಿತ್ತು, ಬಟ್ ಏನೋ ಹೇಳ್ತಾರೆ ಅಂತ ನಾನು, ಅಂದರೆ ನನಗೇನಷ್ಟು ಇಂಪ್ರೆಸ್ ಆಗಿರಲಿಲ್ಲ ಕತೆ. ಓಕೆ, ಬಟ್ ಆದರೂ ಮದರಂಗಿದ ಸಾಂಗ್ಸ್ ಎಲ್ಲ ರಿಲೀಸ್ ಆದಮೇಲೆ ಆಮೇಲೆ ಆ ಸಿನಿಮಾ ಬಗ್ಗೆ ನೀವು ಅನಿಸ್ಲಿಲ್ವಾ, ಛೇ ನಾನು ಮಾಡಬೇಕು? ಸಾಂಗ್ ಇಷ್ಟ, ಡಾರ್ಲಿಂಗ್ ಡಾರ್ಲಿಂಗ್ ಸಾಂಗ್ ಇಷ್ಟ ಅಲ್ಲ. ಆ್ಯಕ್ಚುಲಿ ನನ್ನ ಟೇಸ್ಟ್ ತುಂಬ ಡಿಫ್ರೆಂಟ್, ಡಿಫ್ರೆಂಟ್ ಕ್ಲಾಸ್. ಅದೇ ಅದೇನಾದ್ರು ಅನ್ಕೋಬೋದು. ಬಟ್ ಇವರು ಕಾಶ್ಮೀರಲ್ಲಿ ಶೂಟ್ ಮಾಡ್ತಾ ಇದ್ವಿ ನಮ್ಮ ದುನಿಯಾ ಸಾಂಗ್ಸ್ಗೆ. ಕಾಶ್ಮೀರಕ್ಕೆ ಹೋಗಿದ್ವಿ, ಕಾಶ್ಮೀರಲ್ಲ ಸಾಂಗ್ ಕೇಳಿಸಿದ್ರು. ಇದು ಅಂದರೆ ಅಫ್ಕೋರ್ಸ್ ಅದು ಸೂಪರ್ ಹಿಟ್ ಆಯಿತು ರಿಲೀಸ್ ಆದಮೇಲೆಲ್ಲ. ನನಗೆ ಕಾಶ್ಮೀರಲ್ಲಿ ಬಿಫೋರ್ ರಿಲೀಸ್ ಕೇಳಿಸಿದಾಗ ಏನು ಹಿಂಗಿದೆಯಲ್ಲ, ಅದು ಚಳಿಗೆ ಗೊತ್ತಾಗ್ತಿರ್, ತಲೆ ಹೊಡ್ತಿರಲ್ಲ, ತುಂಬ ಚಳಿ ಇತ್ತು. ಅದೇ ತುಂಬ ಮಾಸ್ ಸಾಂಗ್ ಅದು. ಹೌದು. ಸೊ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದೇ ನೀವು ಕ್ಲಾಸ್ ಅಲ್ಲ, ಅದಕ್ಕೆ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವ್ರ ಸಾಹಿತ್ಯ ಹೆಂಗಿದೆ ಅದರಲ್ಲಿ. ಹಿಸ್ಟ್ರಿ. ಹಿಟ್ ಆಗಿರೋದ್ರ ಬಗ್ಗೆ ತುಂಬ ಮಾತಾಡಬಾರ್ದು, ಇಷ್ಟ ಆಗಿಲ್ಲ ಅಂದರೆ ಸುಮ್ಮನಿರಬೇಕು. ಕರೆಕ್ಷನ್. ಆಯಿತು ಬಿಡಿ, ಹಿಟ್ ಆಗೋ ಜೋಡಿ ನಿಮ್ಮದು, ಹಿಟ್ ಆಗಿದೆ ಕೂಡ. ಬಟ್ ಈಗ ಒಟ್ಟಾಗಿ ಒಂದು ಮದುವೆಗೆ ಮುಂಚೆ, ಮದುವೆ ಆದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಜರ್ನಿ ಏನಿದೆ ಅದು ನಿಜವಾಗ್ಲೂ ಎಲ್ರಿಗೂ ಒಂಥರ ನಾವು ಈ ಥರ ಇರಬೇಕು, ನಾವು ಇವ್ರನ್ನ ಫಾಲೋ ಮಾಡಬೇಕು ಅನ್ನೋ ಥರ ಒಂದು ಖುಷಿ ಅನಿಸುತ್ತೆ ನಿಮ್ಮನ್ನು ನೋಡ್ತಾ ಇದ್ದರೆ. ಬಟ್ ಆದರೆ ಒಂದು ಸ್ಕ್ರಿಪ್ಟ್ ಅಂತ ಬಂದಾಗ, ಒಂದು ನಮ್ಮದೇ ಒಂದು ಸಿನಿಮಾ ನಾವೇ ರೆಡಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅಲ್ಲಿ ಜವಾಬ್ದಾರಿನೂ ಜಾಸ್ತಿ ಇರುತ್ತೆ. ಬಟ್ ನೀವಿಬ್ರು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಆ ಜವಾಬ್ದಾರಿನ? ನಮಗೆ ಭಿನ್ನಾಭಿಪ್ರಾಯ ಬರೋದೇ ಸ್ಕ್ರಿಪ್ಟಲ್ಲಿ. ಸಿನಿಮಾ ಮಾಡುವಾಗ ಮಾತ್ರ ನಾವು ಜಗಳ ಆಡ್ತೀವಿ, ಮಿಕ್ಕಿ ಟೈಮಲ್ಲಿ ಆರಾಮಾಗಿರ್ತೀವಿ. ಸಿನಿಮಾ ಇವಾಗ ಲವ್ ಮಾಕ್ಟೇಲ್ ಮಾಡಿದ್ವಲ್ಲ, ಲವ್ ಮಾಕ್ಟೇಲ್ ಮಾಡೋಕ್ಕೆ ಕಂಪ್ಲೀಟ್ ಎವ್ರಿ ಡೇ ಜಗಳ ಆಡ್ತಿರ್ತೀವಿ. ಹೌದಾ? ಅಂದ್ರೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಕೆಲವು ಡಿಫರೆನ್ಸಸ್ ಇರುತ್ತೆ, ಬರಿತಾ ಇರ್ತೀವಿ. ನಾನು ಯೋಚನೆ ಮಾಡೋ ರೀತಿ ಬೇರೆ, ಅವರು ಯೋಚನೆ ಮಾಡೋ ರೀತಿ ಬೇರೆ. ಸೊ ಅದು ತುಂಬ ಎಲ್ಲ ಜೊತೆಗೆ ತಂದ್ಮೇಲೆ ಅದೊಂದು ಫಾರ್ಮ್ ತಗೊಳುತ್ತೆ. ಬಟ್ ಡಿಫ್ರೆನ್ಸಸ್ ಇದ್ದಾಗ, ಅದರ್ವೈಸ್ ಅಂದರೆ ರೆಗ್ಯುಲರ್ ಆಗಿ ನಾವು ಕಿತ್ತಾಡೋದು ಕಮ್ಮಿ. ಸಿನಿಮಾ ಬಂದಾಗ, ಸಿನಿಮಾ ಅಥವಾ ಈ ಥರ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಅಂದಾಗಲೇ ಸ್ಟಾರ್ಟ್ ಆಗೋದಿಲ್ಲ. ಪ್ರೆಷರ್ ತುಂಬ ಇರುತ್ತೆ, ಸ್ಟ್ರೆಸ್ ತುಂಬ ಇರುತ್ತೆ, ಹಾಗಾಗಿ ಒಂದು ಸ್ವಲ್ಪ ಹಂಗಾಗುತ್ತೆ. ಅದರ್ವೈಸ್ ಬಟ್ ಈಗ ಒಂದು ಸಕ್ಸಸ್ ಸಿಕ್ತು ಲವ್ ಮಾಕ್ಟೇಲ್, ಸೆಕೆಂಡ್ ಮಾಡಿದ್ರಿ. ಇವಾಗ ಮತ್ತೆ ಮುಂದಿನ ಏನೇನು ಪ್ರಾಜೆಕ್ಟ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದೀರಾ ಇಬ್ರು ಸೇರ್ಬಿಟ್ಟು? ಹೆಂಗಿದೆ ನಮ್ಮ ಪ್ರೊಡಕ್ಷನಲ್ಲಿ ಇನ್ನೂ ಅನೌನ್ಸ್ ಮಾಡಿಲ್ಲ, ಸ್ಟಾರ್ಟ್ ಮಾಡಿಲ್ಲ. ಬಟ್ ಆ್ಯಸ್ ಆ್ಯಕ್ಟರ್ಸ್ ಸ್ವಲ್ಪ ಬ್ಯುಸಿ ಇದ್ದೀವಿ. ಕೃಷ್ಣ ಸಿನಿಮಾಗಳು ಮಾಡ್ತಿದ್ದಾರೆ, ನಾನು ಸಿನಿಮಾ ಮಾಡ್ತಿದ್ದೀನಿ. ಮತ್ತು ಸದ್ಯದಲ್ಲೇ 2023 ವಿ ವಾಂಟ್ ಟು ಡೂ
ನೋಡೋಣ, ನಮ್ಮ ಪ್ರೊಡಕ್ಷನಲ್ಲಿ ಇನ್ನೊಂದು ಸ್ಟಾರ್ಟ್ ಮಾಡೋದು ಪ್ಲ್ಯಾನ್ಸ್ ಇದೆ. ಸೊ ಈಗ ಬ್ಯಾಚುಲರ್ ರೆಡಿ ಆಗ್ತಿದೆ, ಈಗ ಜನವರಿ 6ಕ್ಕೆ ರಿಲೀಸು. ಸೊ ಅದರಲ್ಲೂ ಮಿಲನ ಒಂದು ಕ್ಯಾಮಿಯೋ ರೋಲ್ ಗೆಸ್ಟ್ ಅಪಿಯರೆನ್ಸಲ್ಲಿ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ ಲವ್ ಬರ್ಡ್ಸ್ ನಾವಿಬ್ರು ಒಟ್ಟಿಗೆ ಮಾಡ್ತಾಯಿದ್ದೀವಿ, ಶುಗರ್ ಫ್ಯಾಕ್ಟ್ರಿ. ಸೊ ಇದೆ ನೆಕ್ಸ್ಟು ಫಾರ್ ರಿಜಿಸ್ಟ್ರೇಷನ್ ರಿಲೀಸಿಗೆ ರೆಡಿ ಇದೆ. ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ಅದು ಹೇಳಂಗಿಲ್ಲ. ಇನ್ನೊಂದು ಸಿನಿಮಾ ಮಾಡಿ ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ಅದು ಹೇಳಂಗಿಲ್ಲ. ಯಾಕೆ ಅಂದ್ರೆ ಇನ್ನು ಟೀಮ್ ಅವರು ರಿವೀಲ್ ಮಾಡಿಲ್ಲ. ಸೊ 4 ಸಿನಿಮಾ. ವೆರಿ ನೈಸ್. ಮದುವೆ ಆದಮೇಲೂ ಹೆಣ್ಮಕ್ಳು ಬ್ಯುಸಿ ಇರ್ಬೋದು, ಇಷ್ಟೊಂದು ಕೆಲಸ ಮಾಡಬಹುದು ಅನ್ನೋದಕ್ಕೆ ಈಗ ನಮ್ಮ ಇಂಡಸ್ಟ್ರಿನಲ್ಲಿ ಒಂದೆರಡು ಎಕ್ಸಾಂಪಲ್ಸ್ಗಳು ಕಾಣಿಸ್ತಾ ಇದ್ದಾವೆ. ಒಂದು ಹೋಪ್ ಶುರುವಾಗಿದೆ. ಮುಂಚೆ ಥರ ಮದುವೆ ಆದ ತಕ್ಷಣ ಆಫರ್ಸ್ಗಳಿಲ್ಲ ಅನ್ನೋ ಒಂದು ಕಾಲ ಹೊಟ್ಟೋಯ್ತು ಅಂತ ಅನ್ನಿಸ್ತಾ ಇದೆ. ನಾನು ಮದುವೆ ಆಗ್ತೀನಿ ಅಂದಾಗ ಕೆಲವ್ರು ಮೇ ಬಿ ಮದುವೆ ಯಾಕೆ ಆಗಿಲ್ಲ ಅಂತ ಕೇಳ್ತಿದ್ದವರೆಲ್ಲ ಇವಾಗ ಮದುವೆ ಆಗ್ತೀಯಾ ಅಂತ ಕೇಳೋ ಸಿಚುವೇಶನಲ್ಲಿ ನಾನು ಮದುವೆ ಆಗಿದ್ದು. ಬಟ್ ನನಗೆ ಐ ಫೆಲ್ಟ್ ಪರ್ಸ್ನಲ್ ಲೈಫ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟೆ ನಾನು. ಆ್ಯಂಡ್ ನನಗೆ ಗೊತ್ತಿತ್ತು ಮದುವೆ ಆದಮೇಲೆ ನನಗೇನು ಚೇಂಜ್ ಆಗಲ್ಲ ಅಂಟಿಲ್ ಅನ್ಲೆಸ್ ಫಿಲ್ಮ್ ಮೇಕರ್ಸ್ ಏನಾದರೂ ಇವ್ರು ಮದುವೆ ಆಗಿಬಿಟ್ಟಿದ್ದಾರೆ, ಶುಡ್ ವಿ ಕನ್ಸಿಡರ್ ಅಂತ. ಅದು ಕೆಲವ್ರು ಅಂದ್ಕೊಂಡ್ರು ಅಥವಾ ಅಂದ್ಕೊಳ್ಳಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಾನು ಮುಂಚೆ ಇದ್ದಕ್ಕಿಂತ ಜಾಸ್ತಿ ಬ್ಯುಸಿ ಇದ್ದೀನಿ. ಬಟ್ ನನಗೆ ಫಿಲ್ಮ್ಸ್ ಬರ್ತಾ ಇದೆ, ಮಾಡ್ತಾ ಇದ್ದೀನಿ, ಬ್ಯುಸಿ ಇದ್ದೀನಿ. ಸೊ ಆ ಥರ ಏನೂ ಚೇಂಜಸ್ ಆಗಿಲ್ಲ. ಐ ಥಿಂಕ್ ಫಸ್ಟ್ ನಾವು ವಿ ಶುಡ್ ಬಿ ಓಪನ್. ಅಂದರೆ ಕೆಲಸ ಮಾಡ್ತಿದ್ದೀವಿ ಅಂತ ಬೇರೆಯವ್ರಿಗೂ ಗೊತ್ತಿರಬೇಕು ಆ್ಯಂಡ್ ನಾವು ಕೆಲಸ ಮಾಡ್ತಿರ್ಬೇಕು. ಸಮ್ವೇರ್ ನಾವು ಎಲ್ಲೋ ಅದನ್ನು ಓಕೆ ಮದುವೆ ಆಗೋಯ್ತು ಅಥವಾ ನಾನು ಮಾಡಲ್ಲ ಅನ್ನೋದು ಒಂದು ವೈಬ್ ಅಥವಾ ಆ ರೆಸ್ಟ್ರಿಕ್ಷನಲ್ಲಿದ್ದರೆ ವರ್ಕ್ ಆಗಲ್ಲ. ನನಗೇನು ಡಿಫ್ರೆನ್ಸ್ ಆಗಿಲ್ಲ. ಸೋ ಸ್ವೀಟ್. ಈ ಥರ ಎಲ್ಲ ಹೆಣ್ಮಕ್ಳು ಹೇಳೋ ಹಂಗಾಗಬೇಕು. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ತುಂಬ ಒಂದು ಲೆವೆಲ್ನ ರೀಚ್ ಆಗಿ ಮುನ್ನೋಗ್ತಾ ಇದ್ದೀವಿ. ಈಗ ನಿಮ್ಮ ಮುಂದೆ ಇರೋ ಚಾಲೆಂಜಸ್ ತುಂಬ ಇರುತ್ತೆ. ಅಂದರೆ ನಿಮಗೆ 2021ನಲ್ಲಿ ನಮ್ಮ ಮೈಂಡ್ಸೆಟ್ಗೂ 2022 ಬಂದಮೇಲೆ ಮೈಂಡ್ಸೆಟ್ಗೂ ತುಂಬ ಚೇಂಜ್ ಆಗಿದೆ. ಒನ್ನಲ್ಲಿ ಒಂದಷ್ಟು ಓಕೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಸಿನಿಮಾಗಳು ಅದು ಇದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಯೋಚನೆ ಮಾಡ್ತಾಯಿದ್ವಿ. ನಿಮಗೆ ಈ ವರ್ಷ ಬಂದಿರೋಂಥ ಚಿತ್ರಗಳು ನೋಡಿದ್ಮೇಲೆ ಪ್ಲಸ್ ಇವಾಗ ಆಗ್ತಿರೋ ಬೆಳವಣಿಗೆಗಳು ನೋಡಿದ್ಮೇಲೆ ಐ ಥಿಂಕ್ ಇಲ್ಲ ಇನ್ನೇನೋ ಔಟ್ ಆಫ್ ದ ಬಾಕ್ಸ್ ಕಂಟೆಂಟೇ ತರಬೇಕು ಅನ್ನೋದೊಂದು ಪ್ರೆಷರ್ ಜಾಸ್ತಿ ಸ್ಟಾರ್ಟ್ ಆಗಿದೆ. ನಿಜ. ಬಟ್ ಅದು ಈಸಿ ಅಲ್ಲ ಆ ಥರದ್ದು. ಎವ್ರಿ ಟೈಮ್ ಆ ಥರದ್ದೊಂದು ಸಿನಿಮಾಗಳು ಮಾಡೋಕ್ಕೆ ನಿಮಗೆ ಥಾಟ್ಸ್ ಬರಬೇಕು, ಸ್ಕ್ರಿಪ್ಟ್ಗಳು ಬರಬೇಕು. ಸೊ ಆ ಥರ ಸ್ಕ್ರಿಪ್ಟ್ ಬರೋ ತನಕ ಸುಮ್ಮನೆ ಕೂರೋಕ್ಕೂ ಆಗಲ್ಲ. ಸೊ ನಡೀತಾ ಇರಬೇಕು, ನಿಮಗೆ ಪ್ರೋಸೆಸ್ ನಡೀತಾ ಇರಬೇಕು. ಅಂದರೆ ಏನಂದರೆ ಒಂದು ಜಡ್ಜ್ಮೆಂಟ್ ಕೊಡೋದು ಈಸಿ, ಬಟ್ ಮಾಡೋ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದು ತುಂಬ ಕಷ್ಟ. ಬಟ್ ಎವ್ರಿ ಟೈಮ್ ಔಟ್ ಆಫ್ ದ ಬಾಕ್ಸ್ ತರೋದು ಇಟ್ಸ್ ನಾಟ್ ಈಸಿ. ಹೌದು, ಎಲ್ಲ ಬಾಲು ಸಿಕ್ಸ್ ಆಗಕ್ಕ. ಹೌದು. ಆ್ಯಂಡ್ ಸಿನಿಮಾಗಳು ಅಂದರೆ ಆಸ್ ಆ್ಯಕ್ಟರ್ಸ್ ಮಾಡ್ಬೇಕಾದ್ರೆ ಅಂದರೆ ಈಗ ಓಕೆ ನನ್ನ ಪ್ರೊಡಕ್ಷನಲ್ಲಿ ನಾನು ಮಾಡೋದು ಟೋಟಲಿ ನನ್ನ ಕೃಷ್ಣ ಅವ್ರ ಡಿಸಿಷನ್, ನನ್ನ ಡಿಸಿಷನ್. ಬಟ್ ಆ್ಯಕ್ಟರ್ಸ್ ಆಗಿ ಮಾಡಬೇಕಾದ್ರೆ ನಮಗೆ ನರೇಷನ್ ತೊಗೊಂಡಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಅದಾದ್ಮೇಲೆ ಪೂರ್ತಿ ಸಿನಿಮಾ ನಮ್ಮ ಕೈಲಿ ಇರಲ್ಲ ಅಲ್ವಾ. ಅದಾದ್ಮೇಲೆ ಎಕ್ಸಿಕ್ಯೂಷನ್ ಪ್ರೊಸೆಸ್ ಎಷ್ಟೊಂದು ಜನ ಇನ್ವಾಲ್ವ್ ಆಗಿರ್ತಾರೆ. ಬಿರಿಯಾನಿ ಇವತ್ತು ಅಂತೀರ, ಓ ಬಿರಿಯಾನಿ ನಾನು ಖುಷಿ ಆಗ್ತೀವಿ. ಮಾಡೋರು ಯಾರು, ಮಸಾಲೆ ಹೆಂಗೆ ಹಾಕಿದ್ರು, ಏನಾಯ್ತು, ಅದು ಅವ್ರಿಗೆ ತಲುಪಿಸೋತಿಗೆ ಏನಾಗಿದೆ, ಚಿತ್ರಾನ್ನ ಆಯ್ತು ಗೊತ್ತಿರಲ್ಲ. ಕರೆಕ್ಟ್. ಅದು ಫ್ಯೂಚರ್ನ. ಬಟ್ ಎನಿವೇ ಎಲ್ಲ ಸಿನಿಮಾನು ಚೆನ್ನಾಗಾಗ್ಲಿ ಅಂತಾನೆ ನಾವು ಹೋಪ್ ಇಟ್ಕೊಂಡೆ ಆರ್ಟಿಸ್ಟ್ಗಳು ಮಾಡೋದು. ಹೌದು. ಬಟ್ ಇದೊಂದು ಗ್ಯಾಪ್ ಇದೆಯಲ್ಲ, 2023 ರಿಲೀಸ್ ಆಗೋ ಸಿನಿಮಾ 2021 ಒಪ್ಪಿದ್ದು ಅಥವಾ 2020 ಒಪ್ಪಿದ್ದು ಅನ್ನೋದು ಗೊತ್ತಾಗೋದಿಲ್ಲ. ಅದೊಂದು ಗ್ಯಾಪ್. ಏನು ಈ ಕಾನ್ವರ್ಸೇಷನ್ ಇದೆ ಇದರಲ್ಲಿ ನಾವು ನಮ್ಮ ವೀಕ್ಷಕರಿಗೆ ತಲುಪನ ಯಾರು ಯಾವುದನ್ನು ತಕ್ಕಂಥ ಒಂದು ಡಿಶನ್ ತೊಗೊಳೋದು ಅಥವಾ ಹಿಂಗೆ ಅಂತ ಜಡ್ಜ್ ಮಾಡೋದು ಮಾಡಬಾರ್ದು. ಬಟ್ ಇವಾಗ ಅವರು ಜಡ್ಜ್ ಮಾಡ್ತಾ ಇರ್ತಾರೆ, ಏನಿದು ಮಾತು ಮುಂದುವರಿಸ್ತಾನೆ ಇದ್ದಾರೆ ಅಂತ. ಒಂದು ಬ್ರೇಕ್ ತೊಗೊತೀನಿ. ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬನ್ನಿ, ಮತ್ತಷ್ಟು ಮಾತುಕತೆ ಮುಂದುವರಿಯೋದು. ಟೇಕ್ ಅ ಬ್ರೇಕ್. ನಮ್ಮ ಮಾತುಕತೆ ಮುಂದುವರಿತಾ ಇದೆ. ಹೊಸ ವರ್ಷ ಸೆಲೆಬ್ರೇಷನು ಜೊತೆಗೆ ಹಿಂದೇನಾಗಿತ್ತು ಮುಂದೇನು ಮಾಡಬೇಕು ಅನ್ನೋ ಒಂದು ಸಣ್ಣ ನೋಟ ಅಷ್ಟೇ ಇದು. ಅವರ ಇಬ್ಬರು ಮಾತುಕತೆ ಕೇಳ್ತಾ ಇದ್ದರೆ, ಅವರ ಮೆಚ್ಯೂರಿಟಿ ನೋಡ್ತಾ ಇದ್ದರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಆ್ಯಂಡ್ ಕೃಷ್ಣ ಅವರು ಮಿಲನ ಅವರು ಇಬ್ಬರು ಸೇರಿಬಿಟ್ಟು ಇಂಡಸ್ಟ್ರಿನಲ್ಲಿ ಒಂದು ಫುಟ್ ಮಾರ್ಕ್ ಮಾಡೋದಂತೂ ಗ್ಯಾರಂಟಿ. ಒಂದು ಹೆಜ್ಜೆ ಗುರುತು ನಾವು ಮೂಡಿಸ್ತೀರ, ಈಗಲೂ ಕೂಡ ಮೂಡಿಸ್ತಾ ಇದ್ದೀರಾ. ಬಟ್ ಆದರೂ ನಿಮ್ಮಿಬ್ಬರು ಥಿಂಕಿಂಗ್ ಮ್ಯಾಚಿಂಗ್ ನೋಡ್ತಾ ಇದ್ರೇ ಖುಷಿ ಆಗ್ತಾ ಇದೆ ನನಗೆ. ನೀವಿಬ್ಬರು ಕಿತ್ತಾಡ್ತೀವಿ ಸ್ಕ್ರಿಪ್ಟ್ಗೋಸ್ಕರ ಅಂತ ಹೇಳಿದ್ರಿ ಅಲ್ಲ, ನಂಗೆ ತುಂಬ ಆಶ್ಚರ್ಯ ಆಗ್ತಿದೆ. ಇವಾಗ ಇಷ್ಟು ಮ್ಯಾಚಿಂಗ್ ಇರೋರು ಹೆಂಗೆ ಏನು ವಿಷಯಕ್ಕೆ ಬರ್ಬೋದು? ಮೋಸ್ಟ್ಲಿ ಬಂದರೆ ಸ್ಕ್ರಿಪ್ಟಲ್ಲೇ ಆಗಿರ್ಬೋದು. ಈಗ ಮಾಕ್ಟೆಲ್ಗೆ ತೊಗೊಳ್ಳೋಣ, ಗೊತ್ತಿರೋದ್ರಿಂದ ಕೇಳ್ತಾ ಇರೋದು. ಈ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಕೇಳೋಕ್ಕಾಗಲ್ಲ, ಯಾಕೆ ಕಿತ್ತಾಡ್ತಿದ್ದೀರಾ ಅಂತ. ಈ ಹಿಂದೆ ಮಾಡಿರೋ ಸಿನಿಮಾದಲ್ಲಿ ಏನಕ್ಕೆ ಕಿತ್ತಾಟ ಬಂದಿತ್ತು ಇಬ್ರಿಗೂ? ಫಸ್ಟ್ ಮಾಕ್ಟೆಲ್ ಲೈಕ್ ಸೇ ಆಡಿಷನ್ ಮಾಡಿರ್ತೀವಿ, ನನ್ಗೊಬ್ರು ಇಷ್ಟ ಆಗಿರ್ತಾರೆ, ಕೃಷ್ಣ ಅವ್ರಿಗೊಬ್ರು ಇಷ್ಟ ಆಗಿರ್ತಾರೆ. ಲೈಕ್ ಸೇ ಹೆಂಗೆ ನಾವು ರಚನಾ ಇಂದರ್ ಕ್ಯಾರೆಕ್ಟರ್, ನನಗೆ ರಚನಾ ಮಾಡಬೇಕು ಅಂತ, ಕೃಷ್ಣ ಅವ್ರಿಗೆ ಇನ್ನೊಬ್ರು ಯಾರೋ ಆರ್ಟಿಸ್ಟ್ ಮಾಡಬೇಕು ಅಂತ.
ಈ ಥರ ಅಂದರೆ ಬರಿಬೇಕಾದ್ರೆ ಏನೋ ಒಂದು ಡೈಲಾಗ್ ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಅಥವಾ ನಾನು ಚೆನ್ನಾಗಿಲ್ಲ ಅಂತ ಒಪಿನಿಯನ್ ಕೊಡೋದು ಅಥವಾ ಕೃಷ್ಣ ಇದು ಬೇಡ ಅಂತಾರೆ ಆ ಥರ ಅಂದರೆ ತುಂಬ ಚಿಕ್ಕದಿದೆ ಬಟ್ ಓಕೆ. ಈಗ ಎಷ್ಟೊಂದು ಸೀನ್ಗಳು ಮಿಲನ ಇಷ್ಟನೇ ಆಗಿರಲ್ಲ. ಈಗ ಲೈಕ್ ಕ್ರಿಕೆಟ್ ಸೀನ್ಸ್ಗಳು ಮಿಲನ ವರ್ಕ್ ಆಗಿರಲಿಲ್ಲ. ಓಕೆ. ಆದರೆ ರಿಲೇಟ್ ಆಗಿರಲ್ಲ. ಸೊ ಅದು ಬೇಡ ಅಂತಿದ್ರು. ಇಲ್ಲ ನಾನು ಬೇಕೇ ಬೇಕು ಅಂತ ನಾನು ಆಮೇಲೆ ಜೋಗೆ ಬೈಯೋದು ಕೆಟ್ಟದಾಗ ಬೈತೀನಿ. ಅದು ಇವರು ಒಯ್ಯೋದು ಹೆಂಗೆ ಬೈಯೋದು ಅದು ಬೇಡ ಮಕ್ಳಿಗೆ ಹೆಂಗೆ ಹಂಗೆ ಬೈಯೋದು. ಇಲ್ಲ ನಾನು ಎಮೋಷನ್ ಬೇಕೇ ಬೇಕು ಅಂತ ನಾನು ಆ ಥರ ಜಗಳ ಒನ್ ಪಾರ್ಟ್ ಆದರೆ ಇನ್ನೊಂದು ಕಡೆ ಒಂದು ಹುಡುಗಿ ಪಾಯಿಂಟ್ ಆಫ್ ವ್ಯೂನಲ್ಲೂ ಒಂದು ಸ್ವಲ್ಪ ಸ್ಟೋರಿ ಮೂವ್ ಆಗುತ್ತೆ ಅಂದರೆ ಸಿನಿಮಾದಲ್ಲಿ. ಬಟ್ ಕತೆ ಇರೋದು ಇರೋದಲ್ಲ ಆದಿದು. ಸೊ ಅವನಿಗೇನು ಎಮೋಷನ್ ಫ್ಲೋ ಆಗ್ತಾ ಇರುತ್ತೆ, ಅವನೇನು ಆ ಮೂಮೆಂಟಲ್ಲಿ ಇದು ಮಾಡ್ತಾರೆ, ನಾನು ಹೋಗ್ತಾ ಇರ್ತೀವಿ. ಬಟ್ ಆ ಜಡ್ಜ್ಮೆಂಟ್ಗಳು ಕರೆಕ್ಟು ಅಂತ ಅನಿಸಿದ್ದಿದೆಯಾ ಆಮೇಲೆ? ಅದು ನಡೀತಾನೆ ಇರುತ್ತೆ ರಿಲೀಸ್ವರೆಗೂ. ಒಂದು ಎಡಿಟಲ್ ಏನೋ ಒಂದು ಅಥವಾ ಶಾರ್ಟ್ ಏನೋ ಚೆನ್ನಾಗಿಲ್ಲ ಅಥವಾ ಅದೇ ಇನ್ನೊಂದೇನೋ ಮತ್ತೊಂದೇನೋ. ಇದು ಯಾರಿಗೆ ಪೇಮೆಂಟ್ ಕೊಟ್ಟಿದ್ದು? ನಾನೇ. ಇವರು ಕೊಟ್ಟರು. ಯಾರಿಗೆ ಪೇಮೆಂಟ್ ಕೊಟ್ರಿ? ಇಬ್ರು ಪ್ರೊಡ್ಯೂಸರ್ಸ್ ಆದಾಗ ಹೆಂಗೆ ಕ್ವೆಶ್ಚನ್ ಕೇಳಿ? ಅದಕ್ಕೆ ಅಲ್ಲ, ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ಎಲ್ಲ ಕಂಟ್ರೋಲ್ ನನ್ನ ಹತ್ರ ಇರುತ್ತೆ. ಅಕೌಂಟ್ ಕೃಷ್ಣ ಹ್ಯಾಂಡಲ್ ಮಾಡೋದು ನನ್ನಿಂದ ಟ್ರಾನ್ಸ್ಫರ್ ಆಗಬೇಕು. ಹೌದಾ? ಯಾವ ಅಕೌಂಟಲ್ಲಿ ಏನಿದ್ರು ನಮ್ದೇ ಅಲ್ವಾ? ಅಲ್ವಾ? ಅಕೌಂಟ್ ಹೆಸರು ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೋತೀರಾ ಅಂತ ಕೇಳಿ. ಏನೇ ಆಗಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನಂದು ಅಂತ ಫೀಲಿಂಗ್ ಅಲ್ಲಿ ಅವ್ರಿಗೆ ಕೊಡಕ್ಕೆ. ಏನಾದ್ರೂ ಇಬ್ರು ಮೆಜಾರಿಟಿ ಇಲ್ಲಿ ಹೆಣ್ಮಕ್ಳದ ಇರೋದು, ನೀವು ಸುಮ್ಮನೆ ಇರ್ಬೇಕಷ್ಟೇ, ಹ್ಞೂ ಅನ್ಬೇಕಷ್ಟೇ. ಬಟ್ ಸ್ವೀಟ್ ಯಾರ್ದಾದ್ರೆ ಏನು ತಿನ್ನೋರು ನಾವಾಗಿರ್ಬೇಕಷ್ಟೇ. ನೀವಿಬ್ರು ಪೆಚ್ಚಿಗೆ ಸಿಗಾಕೊಂಡಿದ್ದಿದ್ಯಾ ಈ ಥರ ಎಲ್ಲ ಏನಾದರೂ ಮಾಡಿ? ಅಂದರೆ ಶಾಪಿಂಗ್ ಟೈಮಲ್ಲಿ ಅಥವಾ ಏನೋ ಈ ಅಕೌಂಟ್ ದುಡ್ಡು ಖಾಲಿ ಆಗೋ ಅಥವಾ ಏನಾದರೂ ಹಿಂಗೆ ಅಯ್ಯೋ ಏನಪ್ಪ ಮಾಡೋದು? ಅಕೌಂಟಲ್ಲಿ ಇದ್ರೆ ಮಾತ್ರ ನಾವು ಹೋಗೋದು, ಶಾಪಿಂಗ್ ಇಲ್ಲಿ ಹೋಗೋದಿಲ್ಲ. ನಾವು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡೆಲ್ಲ ಹೋಗೋದೇ ಇಲ್ಲ, ಡೆಬಿಟ್ ಕಾರ್ಡ್ ಇಟ್ಕೊಂಡೇ ಮಾಡೋದು. ದುಡ್ಡಿದ್ರೆ ತುಂಬ ಪ್ಲ್ಯಾಂಡ್. ತುಂಬ ಪ್ಲ್ಯಾಂಡ್. ಮದುವೆನೂ ಅಷ್ಟೇ ಪ್ಲ್ಯಾಂಡ್ ಆಗಾದ್ರಿ ನೀವು? ಆಗ್ಬೇಕಲ್ವಾ ಮದುವೆ. ನಮ್ಗೆ ಹೆಂಗಾಗೋಯ್ತು ಅಂದರೆ ಒಂದು ಇವೆಂಟ್ ಥರ ನಮಗದು. ಒಂದು ಸಿನಿಮಾ ಮಾಡ್ದಂಗೆ. ಈಗ ಲವ್ ಮಾಕ್ಟೈಲ್ ಒಂದು ಸಿನಿಮಾ ಮಾಡಿದ್ವಿ, ಅದಾದ್ಮೇಲೆ ಮದುವೆನೇ ಒಂದು ಪ್ರಾಜೆಕ್ಟ್ ಆಯಿತು. 3-4 months ಸ್ಪೆಂಡ್ ಮಾಡಿದ್ವಿ. ಓಕೆ. ಈಗ ಒಂದು ಸ್ಟೆಪ್ ಮುಂದೆ ಮನೇನೂ ಮಾಡಿದ್ರಿ ನೀವು? ಅದೊಂದು ಪ್ರಾಜೆಕ್ಟ್ ಆಯಿತು. ಹಾಂ, ಅದೊಂದು ಪ್ರಾಜೆಕ್ಟೇ. ಸೊ ಆ ಪ್ರಾಜೆಕ್ಟಲ್ಲಿ ಏನು ಕಷ್ಟ ಸುಖ ಆಯಿತು ನಿಮಗೆ? ಎಂಥವ್ರಿಗೂ ಒಂದು ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು, ಒಂದು ಸಿನಿಮಾ ಮಾಡಿ ನೋಡು, ಇವೆಲ್ಲ ಇರುತ್ತೆ. ಸೊ ಹಾಗೆ ಮನೆ ಏನು ಚೆನ್ನಾಗಿತ್ತು ಇನ್ ಇಟ್ಸ್ ಓನ್ ವೇ. ಅಂದರೆ ತಗೊಳಕ್ ಡಿಸೈಡ್ ಮಾಡೋವರೆಗೂ. ಅದಾದ್ಮೇಲೆ ಅಂದರೆ ಅಲ್ಲೂ ಅದೇ ಕಲರ್ಸು, ಈ ಕಲರು, ಇದು ಡಿಸೈನ್ಸು. ಆಲ್ಮೋಸ್ಟ್ ನಾನು ಒಂದು 5-6 ತಿಂಗಳು ನಾವು ಸಿನಿಮಾ ಡಿಸ್ಕಸ್ಸೇ ಮಾಡಲಿಲ್ಲ. ಮರಿ ಮನೆಯದೇ ಇದ್ರಿಂದ ಅಂದರೆ ಮನೆ ಮುಗಿಯೋ ತನಕ ಆಗಲ್ಲ, ಡೈವರ್ಷನ್ಗಳು ಬೇಡ, ನೀಟಾಗಿ ಮನೆ ಮಾಡ್ಬೋಣ. ಒಂದು 5 ತಿಂಗಳು ಡೆಡಿಕೇಟ್ ಮಾಡೋಣ ಮನೆಗೆ. ಒಂದು 5-6 ತಿಂಗಳು ನೀಟಾಗಿ ಮನೆಗೆ ಡೆಡಿಕೇಟ್ ಮಾಡೋದು. ಇಂಟೀರಿಯರ್ಸ್ ಏನಿದೆ ಬೇಕು ಎಲ್ಲ ಅದು ತಕ್ಕಂಗೆ ಪ್ಲ್ಯಾನ್ ಮಾಡಿದ್ದು. 2023 ಪ್ಲ್ಯಾನ್. ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ. ಟ್ರಾವೆಲ್ ಅದಾದ್ಮೇಲೆ ಅಷ್ಟೇ, ಅದೇ ಲೈಫ್ ಅಲ್ವಾ? ಸ್ವೀಟ್ ನ್ಯೂಸ್ ಹೇಳ್ಬೇಕಪ್ಪ. ಹೊಸ ವರ್ಷ ಏನು ಕೆಲಸ ಮಾಡೋದು ಇಷ್ಟ ಅಲ್ವಾ ನಿಮಗೆ? ಹೆಣ್ಮಕ್ಳು ಕೆಲಸ ಮಾಡೋದು ಬೇಡವಾ? ನೀವು ಕೆಲಸ ಮಾಡಬೇಕು, ಮಾಡ್ತಾನೆ ಇರಬೇಕು. ಆದರೂ ಏನಾದ್ರು ಇರತ್ತೇನೋ ಅಂತ ಕೇಳ್ತೀವಿ. ಸ್ವೀಟ್ ಏನು ಪ್ಲಾನ್ ಮಾಡಿಲ್ಲ, ಏನು ಗೊತ್ತಿಲ್ಲ. ಇವ ಯಾವಾಗ ಹೇಳ್ತಾರೆ? ಹೋಮ್ ಮಿನಿಸ್ಟ್ರದು, ಅವ್ರಿಗೆ ಬಿಟ್ಬಿಡಿ. ಹೋಮ್ ಮಿನಿಸ್ಟ್ರದು ಎಲ್ಲ ಅವರೇ ಡಿಸೈಡ್ ಮಾಡಿ. ಅವ್ರಿಗೆ ಅಂದ್ರೆ ಅನ್ನಿಸ್ಬೇಕು ಅಂತ ಅನ್ನಿಸ್ಬೇಕು. ಕರೆಕ್ಟ್. ಅಂದ್ರೆ ನಮ್ಮ ಲೈಫ್ ಅಂದ್ರೆ ನಮ್ಮ ಸ್ಪೇಸಲ್ಲಿ ನಮಗೆ ಓಕೆ ವಿ ಆರ್ ರೆಡಿ, ಅಥವಾ ನಮಗೆ ನೆಕ್ಸ್ಟ್ ಮತ್ತೇನಾದ್ರು ಬೇಕು ಅನ್ನಿಸ್ಬೇಕು. ಸೋ ಸ್ವೀಟ್. ಸದ್ಯಕ್ಕೆ ನಮ್ಮ ರೋಮಿಯೋ ಇದೆ. ಹೌದು, ಅದೇ ಮಗ. ಇರಲಿ, ಎಲ್ಲದೂ ಆಯಾ ಟೈಮ್ಗೆ ಆಗುತ್ತೆ. ಅದು ಇಷ್ಟು ನೀವು ಎಷ್ಟು ಪ್ಲ್ಯಾಂಡಾಗಿ ಎಲ್ಲದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಬಂದಿದ್ದೀರ, ಅದೆಲ್ಲ ಮುಂದೆನೂ ಕೂಡ ಮೆಂಟಲಿ ರೆಡಿ ಇರಬೇಕು ಅಂತ ಅಷ್ಟೇ. ಕರೆಕ್ಟ್. ಸ್ಟೆಪ್ ಬೈ ಸ್ಟೆಪ್ ನೀವು ಮೂವ್ ಆಗ್ತಾ ಇರೋದು ನೋಡ್ತಾ ಇದ್ರೆ ಇದನ್ನು ಎಷ್ಟೊಂದು ಜನ ಫಾಲೋ ಮಾಡಬೇಕು ಅಂತ ಅನಿಸೋದು ನಿಜ. ಅಂದರೆ ಸಕ್ಸಸ್ನ ಹ್ಯಾಂಡಲ್ ಮಾಡೋದು ಮತ್ತು ಅದನ್ನು ಮುಂದಕ್ಕೆ ತೊಗೊಂಡು ಹೋಗೋದು ತುಂಬ ಕಷ್ಟ. ನೀವು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರ. ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ. ಆ್ಯಂಡ್ ಈಗ ನಮ್ಮ ಹೊಸ ವರ್ಷದ ಸೆಲೆಬ್ರೇಷನ್ಗೆ ಒಂದು ಕೇಕ್ ಕಟ್ ಮಾಡಿಸ್ಲಿಲ್ಲ ಅಂದರೆ ಹೇಗೆ ಅಲ್ವಾ? ಡನ್. ಎಲ್ಲ ವೀಕ್ಷಕರಿಗೂ ವೆರಿ ಹ್ಯಾಪಿ ನ್ಯೂ ಇಯರ್. 2023 2022ಗಿಂತ ಅದ್ಭುತವಾಗಿರಲಿ, ಚೆನ್ನಾಗಿರಲಿ. ಎಲ್ಲರೂ ಜಾಸ್ತಿ ಟ್ರಾವೆಲ್ ಮಾಡಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ. ಬಟ್ ಕೊರೋನಾ ಮಾತ್ರ ಬರ್ದಲ್ಲೇ ಇರಲಿ. ನೈಸ್. ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ಮತ್ತು ಇವ್ರು ಹೇಳ್ದಂಗೆ ಟ್ರಾವೆಲ್ ಮಾಡಿ, ತಿನ್ನಿ, ಜೊತೆಗೆ ಒಳ್ಳೊಳ್ಳೆ ಕೆಲಸ ಮಾಡಿ. ಸೊ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ಹೇಳ್ದಂಗೆ ಚೆನ್ನಾಗಿ ತಿನ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೆಲ್ತ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಹೆಲ್ತ್ ಈಸ್ ವೆಲ್ತ್. ಎಸ್. ಡಾರ್ಲಿಂಗ್ ದಂಪತಿಗಳ ಜೊತೆ ನಮ್ಮ ಹೊಸ ವರ್ಷದ ಮೊದಲನೇ ದಿನ ಸೂಪರಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಮನೆಗೆ ಕೇಕ್ ಕಟ್ ಮಾಡಿ
ನಾವು ಸಿಹಿಯಾಗಿ ಬಾಯಿ ಸಿಹಿ ಮಾಡಿಕೊಂಡು ಈ ವರ್ಷ ಪೂರ್ತಿ ಸಿಹಿಯಾಗಿರೋಣ, ಸಿಹಿ ಸುದ್ದಿಗಳನ್ನ ಎಕ್ಸ್ಪೆಕ್ಟ್ ಮಾಡೋಣ. ಕೋವಿಡ್ ಖಂಡಿತ ಯಾವ ಕಾರಣಕ್ಕೂ ಸುಳಿಯೋದು ಬೇಡ. ಎನಿವೇಸ್, ಎಲ್ರಿಗೂ ಹೊಸ ವರ್ಷದ